ಬೆಳ್ಳಿ ರಥಗಳಲ್ಲಿ ಬಂದ ನೂರಾರು ಒಕ್ಕಲಿಗ ಕುಲಬಾಂಧವರು. ಚೇಳೂರಿನಲ್ಲಿ ಸಡಗರ ಸಂಭ್ರಮದ ಕೆಂಪೇಗೌಡರ ಜಯಂತಿ ಭಾರಿ ಮೆರವಣಿಗೆ. ಚೇಳೂರು ತಾಲೂಕಿನ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದವರಿಂದ ಭಾನುವಾರದಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವು ಅದ್ದೂರಿಯಾಗಿ ಮೆರವಣಿಗೆಯನ್ನ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಈಶ್ವರ ದೇವಾಲಯದಿಂದ ಹೊರಟ ಬೆಳ್ಳಿ ರಥದ ಪಲ್ಲಕ್ಕಿಯಲ್ಲಿ ಶೃಂಗಾರ ಮಾಡಿದ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಅಳವಡಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾಲನೆ ನೀಡಿದ ನಂತರ ಮೆರವಣಿಗೆ ಆರಂಭವಾಯಿತು. ಚೇಳೂರು ತಾಲೂಕಿನ ವಿವಿಧ ಅಲಂಕೃತ ಪಲ್ಲಕ್ಕಿಗಳಲ್ಲಿ ಮತ್ತು ಬೆಳ್ಳಿ ರಥಗಳಲ್ಲಿ ಕೆಂಪೇಗೌಡ ಪುತ್ಥಳಿ ಮತ್ತು ಭಾವಚಿತ್ರಗಳನ್ನು ಇಟ್ಟುಕೊಂಡು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಮೆರವಣಿಗೆಯಲ್ಲಿ ಪಟಾಕಿ ಸಿಡಿಸಿ ಮೆರವಣಿಗೆಗೆ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಬಂದ ಬೆಳ್ಳಿ ರಥಗಳು ಮೆರುಗು ನೀಡಿದರೆ, ಚಿಂತಾಮಣಿ ಯುವಕ ಕೆಂಪೇಗೌಡರ ವೇಷ ಧರಿಸಿ ಕೈಯಲ್ಲಿ ಕತ್ತಿ ಹಿಡಿದು ಕುದುರೆ ಏರಿ ಮೆರವಣಿಗೆಯಲ್ಲಿ ಸಾಗಿ ಬಂದಿದ್ದಲ್ಲದೆ ಪ್ರಮುಖ ವೃತ್ತಗಳಲ್ಲಿ ಸಾಹಸ ಪ್ರದರ್ಶನ ಮಾಡಿದ್ದು ಅತ್ಯಾಕರ್ಷಕವಾಗಿತ್ತು. ನೂತನ ತಾಲೂಕಿಗೆ ಸೇರಿದ ಏನಿಗದಲೆ, ಚೀಕಲನೆರ್ಪು, ಬುರುಡಗುಂಟೆ, ಪಾಳ್ಯಕೆರೆ, ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳ ನೂರಾರು ಒಕ್ಕಲಿಗರು ಒಂದೇ ಸಮಾನೆ ತಮಟೆ ವಾದ್ಯಗಳ ಗಮನ ಸೆಳೆದಿತ್ತು. ಜಯಂತಿಯಲ್ಲಿ ಚೇಳೂರು ತಾಲೂಕಿನ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಹಿರಿಯರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಒಕ್ಕಲಿಗರ ಸಮುದಾಯದ 12 ಗ್ರಾಮ ಪಂಚಾಯಿತಿಗಳ ಕುಲಬಾಂಧವರು, ನೆರೆಯ ಆಂಧ್ರಪ್ರದೇಶ ಪಿಟಿಎಂ, ಬಿ ಕೊತ್ತಕೋಟ, ತನಕಲ್ಲು, ಅಮಡಗೂರು ಮಂಡಲಗಳ ಒಕ್ಕಲಿಗ ಜನಾಂಗ ಭಾಗವಹಿಸಿದ್ರು. ಚೇಳೂರು ಪಟ್ಟಣದ ಚಿಂತಾಮಣಿಯಿಂದ ಹೊರಟ ನೂರಾರು ಒಕ್ಕಲಿಗರ ಜನ ಮತ್ತು ವಾಹನಗಳ ಜನಸಂದಣಿ ಮತ್ತು ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಚೇಳೂರು ಪೊಲೀಸರು ಹರಸಾಹಸ ಪಡೆದರು. ಚೇಳೂರು ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ, ಪ್ರಜಾಪವರ್ ನ್ಯೂಸ್, ಚೇಳೂರು.